ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಸೂಪರ್ ಹ್ಯಾಪಿ ಹೆಲ್ದಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಸ್, ವೆಲ್ಕಮ್ ಟು ಇವತ್ತಿನ ವ್ಲಾಗ್ಗೆ. ಇದು ವ್ಲಾಗ್ ಬಂದು ಇವತ್ತು ವಾಟ್ ಐ ಈಟ್ ಇನ್ ಅ ಡೇ ಅಂತ ಮಾಡ್ತಿದ್ದೀನಿ. ಬಿಕಾಸ್ ತುಂಬ ಜನ ಇಷ್ಟಪಡ್ತಿದ್ದಾರೆ ಆ ಥರ ವೀಡಿಯೋಸ್ ಕೂಡ. ಸೊ ಹಾಗಾಗಿ ಇವತ್ತು ನಾನು ಇಡೀ ದಿವಸ ಏನೆಲ್ಲ ತಿಂತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದರಲ್ಲಿ ಕೆಲವೊಂದು ಹೆಲ್ದಿನೂ ಇರುತ್ತೆ, ಅನ್ಹೆಲ್ದಿನೂ ಇರುತ್ತೆ. ಸೊ ಡೋಂಟ್ ಜಡ್ಜ್, ಆಯಿತಾ? ಸೊ ತುಂಬ ಜನ ನನ್ನ ವೆಯ್ಟ್ ಗೇನ್ಗೆ, ವೆಯ್ಟ್ ಲಾಸ್ಗೆ ಟಿಪ್ಸ್ ಕೇಳ್ತಿರ್ತೀರ. ಬಟ್ ಐ ಸೀರಿಯಸ್ಲಿ ಡೋಂಟ್ ನೋ ಗೈಸ್. ನಾನು ವೆಯ್ಟ್ ಗೇನ್ಗೆ ಯಾವತ್ತೂ ಅಷ್ಟಾಗಿ ಟ್ರೈ ಮಾಡಿದ್ದು ವರ್ಕ್ ಆಗಲಿಲ್ಲ. ವೆಯ್ಟ್ ಲಾಸ್ಗೆ ಅಫ್ಕೋರ್ಸ್ ನಾನು ನಿಂಬು ವಾಟರ್ನ ಜಾಸ್ತಿ ತೊಗೊಂಡ್ರೆ ನಾನು ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಅಥವಾ ಹಾಟ್ ವಾಟರ್ನ ಕುಡಿಯೋದ್ರಿಂದಾಗಿ ಬೆಳಗ್ಗೆ ಎದ್ದು ಕೂಡಲೇ ನನಗೆ ವೆಯ್ಟ್ ಲಾಸ್ ಆಗುತ್ತೆ. ಅದನ್ನು ಬಿಟ್ಟರೆ ಇವಾಗ ಸದ್ಯಕ್ಕೆ ಫ್ಯಾಟ್ ಲಾಸ್ ಸ್ವಲ್ಪ ಆಗ್ತದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಹೆಂಗೆ ಅಂತ ಡೀಟೇಲಿಂಗಾಗಿ ನನಗೆ ಗೊತ್ತಿಲ್ಲ. ಅದೊಂದು ವಿಚಾರ. ಆ್ಯಂಡ್ ತುಂಬ ಜಂಕ್ ತಿಂತೀರಾ ಅಂತ ಹೇಳ್ತೀರಾ. ಸಮ್ಟೈಮ್ಸ್ ನಾನು ತಿಂತೀನಿ, ಇಲ್ಲ ಅಂತಲೂ ಹೇಳಲ್ಲ. ಅಷ್ಟು ತಿಂದರೂ ಹೆಂಗಿರ್ತೀರ ಅಂತ ಕೇಳ್ತೀರಾ. ನನ್ನ ಹುಡ್ದಾಗಿಂದ ನನ್ನ ಬಾಡಿ ಟೈಪ್ ಇರೋದೇ ಹಂಗೆ. ಸೊ ಕೆಲವ್ರು ಬೇಗ ದಪ್ಪ ಆಗ್ತಾರೆ, ಕೆಲವ್ರು ಸಣ್ಣ ಆಗ್ತಾರೆ. ನಾನು ಕಂಟಿನ್ಯೂಸ್ ಆಗಿ ಮನೇಲಿದ್ದರೆ ಮಾತ್ರ ದಪ್ಪ ಆಗ್ತೀನಿ. ಆಚೆ ಎಲ್ಲ ಕಂಟಿನ್ಯೂಸ್ ಆಗಿ ಕೆಲಸ ಎಲ್ಲ ಮಾಡ್ತಾರೆ, ದಪ್ಪ ಆಗಲ್ಲ. ಸೊ ಅದು ನೀವು ನೋಡಿರ್ತೀರ ವೇರಿಯೇಷನ್ಸ್. ಇವಾಗ ಮನೇಲಿರೋ ಕಾರಣ ತುಂಬ ಜನ ಸ್ವಲ್ಪ ದಪ್ಪ ಆಗಿರೋ ಚೆನ್ನಾಗಿ ಕಾಣಿಸ್ತೀರಾ ಅಂತ. ಬಟ್ ಈಗ ಆಫೀಸ್ಗೆಲ್ಲ ಹೋಗ್ಬೇಕಾದ್ರೆ ನಾನು ತೀರಾ ಸಣ್ಣ ಇದೆ. ಬಿಕಾಸ್ ತುಂಬ ಓಡಾಡ್ತೀನಿ, ವಾಕ್ ಮಾಡ್ತೀನಿ, ಆ ಥರದ್ದೆಲ್ಲ ಇರುತ್ತಲ್ವ. ಸೊ ಅದಕ್ಕೋಸ್ಕರ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ನಾಟ್ ದ ರೈಟ್ ಪರ್ಸನ್ ನಿಮಗೆ ಅದನ್ನು ಗೈಡ್ ಮಾಡೋಕ್ಕೆ. ಸೊ ಹಾಗಾಗಿ ಡೋಂಟ್ ಆಸ್ಕ್ ಮೀ. ಸದ್ಯಕ್ಕೆ ಇವತ್ತೇನೆಲ್ಲ ತಿಂತೀನಿ ಕುಡಿತೀನಿ ಅಂತ ನೋಡುವ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ 1 ಟೇಬಲ್ ಸ್ಪೂನ್ ತುಪ್ಪ, ಬೆಚ್ಚಗಿರೋ ನೀರು. ಸೊ ಈ ಥರ ಇತ್ತೀಚೆಗೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು 1 ಟೇಬಲ್ ಸ್ಪೂನ್ ತುಪ್ಪ ಮತ್ತು ಬೆಚ್ಚಗಿರೋ ನೀರು. ತೀರಾ ಹಾಟ್ ವಾಟರ್ ಕುಡಿಯಲ್ಲ, ಈ ಥರ ಬೆಚ್ಚಗಿರೋ ನೀರನ್ನ ಕುಡಿತೀನಿ. ಸೊ ದಟ್ ತುಪ್ಪ ತಿಂದ ತಕ್ಷಣ ನುಂಗಕ್ಕೆ ಹೋಗ್ಬಿಡಿ. ಸ್ವಲ್ಪ ವಾಟ್ರನ್ನ ಕುಡಿದು ನುಂಗಕ್ಕೆ ಸ್ಟಾರ್ಟ್ ಮಾಡಿ. ಸೊ ಅದು ಒಳಗಡೆ ಹೋಗ್ಬೇಕಾದ್ರೆ ವಾಟ್ರಿಯಾಗಿ ಹೋಗಬೇಕು, ಅಥವಾ ಹೋಗಿ ಗಟ್ಟಿಯಾಗಿ ಕುತ್ಕೊಬಿಡೋದು. ಆ ಥರದ್ದು ಅಷ್ಟು ಎಲ್ಲೋ ಒಂದು ಕಡೆ ನೋಡಿದ್ದು ಕೇಳಿದ್ದು ನೆನಪು. ಸೊ ಅದಕ್ಕೋಸ್ಕರ ಸ್ವಲ್ಪ ನೀರು ಕುಡಿದು ಅದನ್ನು ಫುಲ್ ಬಾಯಲ್ಲೆಲ್ಲ ಏನಂತಾರೆ ಸಮಥಿಂಗ್ ಆ ಥರದ್ದು ಮಾಡಿ ಕುಡಿಯೋಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಮೇ ಬಿ ಅದು ಒಂದು ರೀಸನ್ ಇರ್ಬೋದಾ ಸ್ಕಿನ್ ಗ್ಲೋ ಆಗ್ತಿರೋಕ್ಕೆ ಅಂತ. ಇದನ್ನು ಕುಡಿದು ಮಿನಿಮಮ್ ಒಂದು 45 ಮಿನಿಟ್ಸ್ 1 ಅವರ್ ವೆಯ್ಟ್ ಮಾಡಿ ಆದಮೇಲೆ ನಿಮ್ಗೆ ಏನು ಬೇಕೋ ನೀವು ತಿನ್ಬೋದು. ಎಸ್, ನಾನೀಗ ಬಿಸಿ ಬಿಸಿ ಕಾಫಿನ ಮಾಡ್ಕೊಂಡಿದ್ದೀನಿ. ಟೈಮ್ ಇನ್ನೊಂದು 2 ನಿಮಿಷ ಇದೆ, ನನಗೆ ಕ್ಲಾಸಸ್ ಬೇರೆ ಇದೆ. ಸೊ ಅಷ್ಟರಲ್ಲಿ ಕಾಫಿ ಕುಡಿಯೋಣ. ಒಂದು ರಸ್ ಜೊತೆ ತಿಂತಾಯಿದ್ದೀನಿ ನಾನು. ವೆರಿ ನೈಸ್. ತುಂಬ ದಿನ ಆದಮೇಲೆ ರಸ್ ತಿಂತಿರೋದು. ಇವತ್ತು ವೆದರ್ ಒಂಥರ ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ನೋ ಬಿಸಿಲು, 10 o'clock ಆದರೂ. ಗೈಸ್ ಇವತ್ತು ಊಟನ ಯಾವುದಿದು ಹೈದ್ರಾಬಾದ್ ಬಿರಿಯಾನಿಯಿಂದ ತರಿಸ್ಕೊಂಡಿದ್ದೀವಿ. ಇದು ಚಿಕನ್ ಫ್ರೈಡ್ ರೈಸ್ ಅನ್ಕೊತೀನಿ. ಇದು ಬಟರ್ ನಾನ್ ಇರಬೇಕು. ಆ್ಯಂಡ್ ಇದು ಗ್ರೇವಿ ಏನೋ ಆರ್ಡ್ರ್ ಮಾಡಿರೋದು. ಲೆಟ್ ಮಿ ಟ್ರೈ ಒರಿಜಿನಲ್ ಹೈದ್ರಾಬಾದ್ ಬಿರಿಯಾನಿ. ಸೊ ಪ್ಲೇಟ್ಗೆ ಹಾಕೊಂಬಂದು ತೋರಿಸ್ತೀನಿ.
ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ನೋಡಿ. ಇದು ನಾನು ಗೈಸ್ ಬಟರ್ ನಾನ್. ಸೊ ಇದಂತೂ ಕಾಂಬಿನೇಷನ್ ಸಕ್ಕದಾಗಿತ್ತು ಗೈಸ್. ನಾನಂತೂ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದೆ. ಅದು ನೋಡ್ತಿದ್ರೆ ನಿಮಗೆ ತಿನ್ನಬೇಕು ಅಂತ ಅನ್ಸಲ್ವಾ ಸೀರಿಯಸ್ಲಿ. ಬಟ್ ಈರುಳ್ಳಿ ಏನೂ ಕೊಟ್ಟಿರಲಿಲ್ಲ, ಅದೊಂದು ಸ್ವಲ್ಪ ಬೇಜಾರಾಯಿತು ಅಷ್ಟೇ ನನಗೆ. ನೆಕ್ಸ್ಟ್ ಬಂದು ಚಿಕನ್ ಎಗ್ ಫ್ರೈಡ್ ರೈಸ್ ಏನೋ ಮಾಡಿದ್ದು. ಹೈದ್ರಾಬಾದ್ ಸ್ಟೈಲ್ ತುಂಬ ಚೆನ್ನಾಗಿ ಮಾಡಿದ್ರು. ಒಂದು ಸ್ವಲ್ಪ ಬೇಯಬೇಕಿತ್ತು ಅಂತ ನನಗೆ ಅನಿಸ್ತಿತ್ತು. ಈ ಥರ ಉದ್ದ ಹಾಕಿ ತಿಂದ ಅಷ್ಟು ಅಭ್ಯಾಸ ಇರೋಲ್ಲ, ಒಂಥರ ಅನ್ನಿಸ್ತಿರುತ್ತೆ. ಬಟ್ ಚೆನ್ನಾಗಿತ್ತು ಟೇಸ್ಟು. ವಿತ್ ದಟ್ ಹೈದ್ರಾಬಾದ್ ಚಿಕನ್ ಕರಿ ಜೊತೆ ಅಂದರೂ ಸೂಪರಾಗಿತ್ತು. ನೀವು ಟ್ರೈ ಮಾಡಿ. ಸ್ಪೆಷಲಿ ಮೇಘನಾಸ್ ಬಿರಿಯಾನಿ, ಹೈದ್ರಾಬಾದ್ ಬಿರಿಯಾನಿ ಈ ಥರ ಜಾಗಗಳಲ್ಲಿ ಮಾತ್ರ ಫ್ರೈಡ್ ರೈಸ್ನ ಟ್ರೈ ಮಾಡಿ. ಎಲ್ಲ ಕಡೆ ಹೋದ ಕಡೆ ಎಲ್ಲ ತಿನ್ನಕ್ಕೆ ಹೋಗ್ಬಿಡಿ, ಅಷ್ಟು ಚೆನ್ನಾಗಿರಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಈ ಥರ ನಾಗಾರ್ಜುನ್, ನಂದನಾ ಪ್ಯಾಲೇಸ್ ಈ ಥರದ ಕಡೆ ಇದ್ದಾಗ ಮಾತ್ರ ಟ್ರೈ ಮಾಡಿ. ಡೆಫಿನೆಟ್ಲಿ ವಿಲ್ ಲವ್ ಇಟ್ ಗೈಸ್. ವಾವ್. ನಾನು ಬೆಳಗ್ಗೆ ಎದ್ದು ಒಂದು 8 ಗಂಟೆಗೇನೋ ಎದ್ದು ನಾನು ಫ್ರೆಶ್ ಅಪ್ ಆಗಿ ನೀರೆಲ್ಲ ಕುಡಿಯೋಷ್ಟರಲ್ಲಿ ಟೈಮ್ ಆಗೇ ಹೋಯ್ತು. ಮಧ್ಯದಲ್ಲಿ ಹಾಲು ಬೇರೆ ಒಡೆದೋಗಿತ್ತು ಆಯಿತಾ. ಅದನ್ನು ಮತ್ತೆ ಆರ್ಡ್ರ್ ಮಾಡಿಸಿ 10 ಮಿನಿಟ್ಸ್ ಇತ್ತು. ಬಿಕಾಸ್ ನಂದು 3 ಅವರ್ಸ್ ಕಂಟಿನ್ಯೂಸ್ ಆಗಿ ಕ್ಲಾಸ್ ಇತ್ತು ವಿತ್ 1 ಕ್ಲೈಂಟ್ ಜೊತೆಗೆ. ನೋಡಿದ್ರೆ 10 ಮಿನಿಟ್ಸ್ ಸ್ಟಾರ್ಟ್ ಆಗೋಕ್ಕೆ ಈ ಮಿಲ್ಕ್ ಪ್ಯಾಕೆಟ್ ಬೇರೆ ಆರ್ಡ್ರ್ ಮಾಡಿದ್ದು, ಅದು ಬರೋಷ್ಟರಲ್ಲಿ ಟೈಮ್ ಆಯಿತು. ಹಂಗೆ ಬ್ಯುಸಿಯಾಗಿ ಸ್ಟಾರ್ಟ್ ಆಗಿದ್ದೆ ನನ್ನ ಮಾರ್ನಿಂಗ್ ಆ್ಯಕ್ಚುಲಿ. ಸೊ ಹಂಗೆ ಅನ್ನಿಸ್ತಾಯಿತ್ತು ನಾನು ಎಲ್ಲೋ ನೀರೇ ಜಾಸ್ತಿ ಸರಿಯಾಗಿ ಕುಡಿತಿಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಏನು ಮಲ್ಕೊಳ್ಳೋಕೆ ಹೋಗಲಿಲ್ಲ ಮಧ್ಯಾಹ್ನ. ಸರಿ ಊಟ ಎಲ್ಲ ಆದಮೇಲೆ ತಿನ್ನೋಷ್ಟರಲ್ಲೇ 3 o'clock ಆಗಿಬಿಟ್ಟಿತ್ತು ಅಂತ ಹೇಳಿ ನಾನು ಊಟ ಎಲ್ಲ ಆದಮೇಲೆ ಹೀಗೆ ಆರಾಮಾಗಿ ಕೂತ್ಕೊಂಡು ನೀರೆಲ್ಲ ಕುಡಿತಾ ಕೂತಿದ್ದೆ, ಎಂಜಾಯ್ ಮಾಡ್ಕೊಂಡು ವೆದರ್ನ. ಆ್ಯಕ್ಚುಲಿ ದ್ರಾಕ್ಷಿ ತಿಂದು ಎಷ್ಟೋ ವರ್ಷ ಆಗಿದೆ ಆಯಿತಾ. ಸಾರಿ, ಎಷ್ಟೋ ವರ್ಷ ಅಲ್ಲ, ಮೇ ಬಿ 1 year ಆಗಿರಬಹುದು. ಅಂದರೆ ಈ ಥರ ದ್ರಾಕ್ಷಿ ತಿಂದು ತುಂಬ ದಿನಗಳಾಗಿದೆ ಅಂತ ಅನ್ಸಕ್ಕೆ. ಅಂದರೆ 1 year ಆಗಿರಬಹುದಾ ಅಂತ ನನಗೂ ನೆನಪಿಲ್ಲ ಅಷ್ಟಾಗಿ. ನನ್ನ ಫ್ರೆಂಡಿಗೆ ಹೇಳ್ತಿದ್ದೆ ಈ ಥರ ತಿಂದು ತುಂಬ ದಿನ ಆಗಿದೆ ಅಂತ. ಹಾಗೆ ಬರ್ಬೇಕಾದ್ರೆ ತೊಗೊಂಬಂದ್ವಿ ನಾವೇನೆ. ಸೊ ಇಷ್ಟು ದ್ರಾಕ್ಷಿ. ಸೊ ಇವಾಗ ಸ್ನ್ಯಾಕ್ಸಿಗೆ ಸ್ವಲ್ಪ ನೆನ್ನೆ ಸ್ವಲ್ಪ ತಿಂದ್ವಿ, ಇವಾಗ ಸ್ವಲ್ಪ ಎತ್ತಿಕೊಂಡಿದ್ದೆ ನಾನು. ಫ್ಯಾನ್ಗಳಿಗೆ ನೀರು ಬರ್ತಿದೆ ಕಣ್ಣಿಂದ ನನಗೆ ಅವಾಗ್ಲಿಂದ. ದ್ರಾಕ್ಷಿ ಅಂತೂ ಸೂಪರ್ ಆಗಿದೆ ಗೈಸ್. ನಾನಿನ್ನೂ ಮಾವಿನ ಹಣ್ಣೆ ತಿಂದಿಲ್ಲ, ಬಟ್ ಎಲ್ಲೂ ಕಾಣಿಸ್ತಾನೆ ಇಲ್ಲ ಗೈಸ್ ಮಾವಿನ ಹಣ್ಣು. ನನಗೆ ಯಾಕೆ ಅಂತ ಗೊತ್ತಿಲ್ಲ. ಅದೇ ಯೋಚನೆ ಮಾಡ್ತಿದ್ದೆ, ನಾನು ಆಚೆಗೆ ಹೋಗ್ತಿಲ್ವಾ ಅಥವಾ ನನ್ನ ಕಣ್ಣಿಗೆ ಕಾಣಿಸ್ತಿಲ್ವಾ ಅಂತ. ಸೊ ನಮ್ಮ ಮನೆಗೆ ಹೋದ್ಮೇಲೆ ಪಕ್ಕ ಮಾವಿನ ಹಣ್ಣು ಅಂತೂ ತೊಗೊಂಬಂದು ಡೈಲಿ ಒಂದೊಂದು ತಿಂದು ಖಾಲಿ ಮಾಡ್ತೀವಿ. ಆಮೇಲೆ ಆಚೆ ಹೋಗಿದ್ವಿ. ಬರ್ಬೇಕಾದ್ರೆ ಬಂಗಾರಪೇಟೆ ಚಾಟ್ಸ್ ಕಾಣಿಸ್ತು. ನಾನು ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಸೌಮ್ಯ ಮದುವೆಲಿ ತಿಂದಿದ್ದಾಯ್ತು. ಅದು ನಂಗೆ ತುಂಬ ಇಷ್ಟ ಆಗಿತ್ತು. ಬಟ್ ಇದು ಪರವಾಗಿಲ್ಲ, ಚೆನ್ನಾಗಿತ್ತು. ಇದು ಕೂಡ ಒಂಥರ ಡಿಫ್ರೆಂಟ್ ಆಗಿತ್ತು. ಸೊ ಅದಕ್ಕೆ ಬರ್ಬೇಕಾದ್ರೆ ಈ ಪೀನಟ್ಸ್ ಮಸಾಲಾನ ತೊಗೊಂಡ್ವಿ. ಇದು ಮತ್ತು ನಿಪ್ಪಟ್ಟು ಮಸಾಲ, ಅದು ಕೂಡ ಸೂಪರ್ ಆಗಿತ್ತು ಗೈಸ್. ಸೂಪರ್ ಆಗಿದೆ ಗೈಸ್. ₹59 ಅವಳು ಯಾವುದೋ ಕ್ಯಾಪ್ಸಿಕಮ್ ತಗೊಂಡ್ಲು. ನಾನು ಕಾರ್ನ್ ಮತ್ತು ಚೀಸ್ನ ಆರ್ಡ್ರ್ ಮಾಡಿದ್ದೀನಿ. ಇದು ಸ್ವಲ್ಪ ಬೇಗನೆ ಬಂತು. ಚಿಯರ್ಸ್ ಗೈಸ್. ಇದೇ ಇವತ್ತಿನ ಡಿನ್ನರ್. ನೀವು ಅನ್ಕೊಂತಿರ್ತಿರೋದು ಇಡೀ ದಿವಸ ಆಚೆನೇ ತಿಂದಿರೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಹಂಗಿರುತ್ತೆ ಕೆಲವೊಂದು ದಿನ. ಹಾಗಾಗಿ ಇವತ್ತೆಲ್ಲ ಚಾಟ್ಸು ಇದು ಎಲ್ಲನೂ ಆಚೆ ಊಟ ಆಗೋಯ್ತು. ಬಟ್ ಡೈಲಿ ಏನು ಊಟ ಆಚೆ ತಿನ್ನಲ್ಲ. ಸೊ ಡೋಂಟ್ ಕಮೆಂಟ್ ಅದ್ರ ಬಗ್ಗೆ. ಪದೇ ಹೇಳ್ತಿರ್ತಾರೆ. ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಸ್ಟಿಲ್ ಸಮ್ ಡೇಸ್ ಆರ್ ಲೈಕ್ ದಟ್. ನನಗೂ ಒಂದ್ಸಲ ಅನ್ಸುತ್ತೆ ನಾನು ಅಡುಗೆಗೆ ಇಟ್ಕೊಂಬೋಣ, ಅಡುಗೆ ಮಾಡ್ಕೊಡೋಕ್ಕೆ. ಲಿಟ್ರಲಿ ಬೋರ್ ಆಗಿಬಿಟ್ಟಿದೆ ಅಡುಗೆ ಮಾಡಿ ನನಗಂತ ಇತ್ತೀಚೆಗೆ. ಸೊ ಹಾಗಾಗಿ ಈ ಥರ ಪರಿಸ್ಥಿತಿ ನಂದು. ಬಟ್ ಥ್ಯಾಂಕ್ ಯು ಸೋ ಮಚ್. ಈ ಥರ ವೀಡಿಯೋಸ್ ತುಂಬ ಇಷ್ಟಪಡ್ತೀರಾ, ಅದಕ್ಕೋಸ್ಕರ
ಯಾ ದಟ್ಸ್ ಇಟ್ ಫಾರ್ ದ ಡೇ ಗೈಸ್. ಥ್ಯಾಂಕ್ ಯು ಸೋ ಮಚ್ ಈ ಎಂಟೈರ್ ವ್ಲಾಗ್ನ ಎಂಜಾಯ್ ಮಾಡಿದ್ದಕ್ಕೆ. ಇನ್ನು ಈ ಥರ ವೀಕ್ಲಿ ಒಂದಾರು ಹೊಟ್ಟೆ ಇಟ್ಟಿರೋಣ ಅಂತೂ ಮಾಡ್ತಾನೆ ಇರ್ತೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅನ್ನು ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ನನ್ನ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನನ್ನ ವ್ಲಾಗ್ನ ನೋಡಿ ಎಂಜಾಯ್ ಮಾಡಿ. ಓಕೆ ಬಾಯ್.